ನಾನು ರೇಖಾ ಭಟ್. ವೆಲ್ಕಮ್ ಟು ಮೈ ಚಾನಲ್ ಬಟ್ ಮ್ಯಾಥ್ಸ್. ಮ್ಯಾಥಮೆಟಿಕ್ಸ್ನ ಬೇಸಿಕ್ ಕಾನ್ಸೆಪ್ಟ್ಗಳು ಕ್ಲಿಯರ್ ಆಗಬೇಕು ಅಂತಂದ್ರೆ ನಮ್ಮ ಚಾನೆಲ್ನಲ್ಲಿ ಬರುವಂತಹ ಎಲ್ಲ ವಿಡಿಯೋಗಳನ್ನ ಸೀರೀಸ್ ವೈಸ್ ನೋಡಿ. ಹಾಗೆಯೇ ಇನ್ನು ಯಾರೆಲ್ಲ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿಲ್ಲ, ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಿ. ಇವತ್ತು ನಾವು ಆಲ್ಜಿಬ್ರಾಯಿಕ್ ಎಕ್ಸ್ಪ್ರೆಷನಿನ ಮಲ್ಟಿಪ್ಲಿಕೇಶನ್ ಅನ್ನ ಕಂಟಿನ್ಯೂ ಮಾಡ್ತಾ ಹೋಗೋಣ. ಫಸ್ಟ್ ಎಕ್ಸಾಂಪಲ್, x minus 4 into 2x plus 3. ಈಗ ಯಾವ ರೀತಿ ಮಾಡಬೇಕು ಅಂತ ನೋಡೋಣ. ಮೊದಲು ಈಗ ನಾವು x minus 4 ಈ ಎಕ್ಸ್ಪ್ರೆಷನ್ ಅನ್ನ ತಗೊಳ್ಬಹುದು, ಆರ್ 2x plus 3 ಈ ಎಕ್ಸ್ಪ್ರೆಷನ್ ಅನ್ನ ತಗೊಳ್ಬಹುದು. ಎರಡನ್ನೂ ಕೂಡ ನಾನು ಮಾಡಿ ತೋರಿಸ್ತೀನಿ, ಯಾವುದನ್ನು ಕೂಡ ಮಾಡ್ಕೋಬಹುದು. ಈಗ ನೋಡಿ, x ನಾನೀಗ ಈ ಎಕ್ಸ್ಪ್ರೆಷನ್ ಅನ್ನ ತಗೊಳ್ತಾ ಇದ್ದೀನಿ, ಇಂಟು 2x ಪ್ಲಸ್ 3. ಆಮೇಲೆ ನೋಡಿ, x ಆದ್ಮೇಲೆ ಇಲ್ಲಿ -4 ಇದೆ, -4 ಅನ್ನ ಇಲ್ಲಿ ಬರ್ಕೊಳ್ತಾ ಇದ್ದೀನಿ. ಆಮೇಲೆ ಇಲ್ಲಿ ನಾನು ಯಾವ ಎಕ್ಸ್ಪ್ರೆಷನ್ ಅನ್ನ ತಗೊಂಡಿದ್ದೀನೋ ಅದೇ ಎಕ್ಸ್ಪ್ರೆಷನ್ ಅನ್ನೇ ನಾವು ಇಲ್ಲಿ ಬರ್ಕೊಳ್ಬೇಕು. 2x ಪ್ಲಸ್ 3. ಇದಾದ್ಮೇಲೆ ನಮಗೆ ಇದರ ಮಲ್ಟಿಪ್ಲಿಕೇಶನ್ ಅನ್ನ ಮಾಡೋದು ಆಲ್ರೆಡಿ ಗೊತ್ತಿದೆ ಅಲ್ವಾ. ಈಗ ಬ್ರಾಕೆಟ್ ಇದೆ ಅಂತಂದ್ರೆ x ಇಂದ 2x ಗೆ ಮಲ್ಟಿಪ್ಲೈ ಮಾಡಬೇಕು, ಹಾಗೇನೆ x ಇಂದ 3 ಗೆ ಮಲ್ಟಿಪ್ಲಿಕೇಶನ್ ಅನ್ನ ಮಾಡಬೇಕು ಅಂತ ಮೀನಿಂಗ್. ಮಾಡ್ತಾ ಹೋಗೋಣ. ಈಕ್ವಲ್ ಟು x ಇಂಟು 2x, x ಇಂಟು 2x, ನೆಕ್ಸ್ಟ್ ಪ್ಲಸ್ ಇಂಟು ಪ್ಲಸ್ ಪ್ಲಸ್ 3 ಇಂಟು x. ನೆಕ್ಸ್ಟ್ ಅಲ್ಲಿ ನೋಡಿ, ಈಗ ನಮಗೆ ಇದರ ಕ್ಯಾಲ್ಕುಲೇಷನ್ ಆಗಿದೆ. ನೆಕ್ಸ್ಟ್ ಇಲ್ಲಿಗೆ ಬರೋಣ. -4 ಇಂಟು 2x, ಮೈನಸ್ ಇಂಟು ಪ್ಲಸ್ ಮೈನಸ್ 4 ಇಂಟು 2 8. ಆರ್ ಇನ್ನೊಂದು ಸ್ಟೆಪ್ ಅನ್ನು ಮಾಡೋಣ. 4 ಇಂಟು 2x, ಆಮೇಲೆ -4 ಇಂಟು 3 ಈಕ್ವಲ್ ಟು 2x ಸ್ಕ್ವೇರ್. ನಮಗೆ ಆಲ್ರೆಡಿ ಇದರ ಮಲ್ಟಿಪ್ಲಿಕೇಶನ್ ಎಲ್ಲ ಗೊತ್ತಾಗಿದೆ. ಇನ್ನು ಗೊತ್ತಾಗಿಲ್ಲ ಅಂತಂದ್ರೆ ನಮ್ಮ ಹಿಂದಿನ ವಿಡಿಯೋಗಳನ್ನ ನೋಡ್ತಾ ಹೋಗಿ, ಕ್ಲಿಯರ್ ಆಗುತ್ತೆ. 2x ಸ್ಕ್ವೇರ್ ಪ್ಲಸ್ 3 ಇಂಟು x, 3x, -4 ಇಂಟು 2 -8 ಇಂಟು x, -4 ಇಂಟು 3 -12. ನೆಕ್ಸ್ಟ್ ಅಲ್ಲಿ ನೋಡಿ, ಈಗ ಲೈಕ್ ಟರ್ಮ್ಸ್ ಇದೆಯಾ ಅಂತ ನೋಡ್ಕೋಬೇಕು, ಹಾಗೇನೆ ಕರೆಕ್ಟ್ ಆದ ಆರ್ಡರ್ ಇದೆಯಾ ಅಂತನೂ ನೋಡ್ಕೊಳ್ಬೇಕು. ಇಲ್ಲ ಅಂತಂದ್ರೆ ನಾವು ಅರೇಂಜ್ ಮಾಡಬೇಕಾಗುತ್ತೆ. 2x ಸ್ಕ್ವೇರ್, x ಸ್ಕ್ವೇರ್ ಅನ್ನುವಂಥದ್ದು ಇದೆಯಾ? ಇಲ್ಲ. ಸೊ ಆಸ್ ಇಟ್ ಇಸ್ 2x ಸ್ಕ್ವೇರ್. ಆಮೇಲೆ ನೋಡಿ, ಇಲ್ಲಿ 3x ಇದೆ, ಇಲ್ಲಿ 8x ಇದೆ, ಅಂದ್ರೆ ಇಲ್ಲಿ ವೇರಿಯೇಬಲ್ ಸೇಮ್ ಇದೆ, ಲೈಕ್ ಟರ್ಮ್ಸ್. ಇದನ್ನ ನಾವು ನೋಡ್ತಾ ಹೋಗೋಣ. ಪ್ಲಸ್ ಇದೆ, ಮೈನಸ್ ಇದೆ, ಸೊ ಡಿಫರೆಂಟ್ ಸೈನ್ ಇದೆ. ನಾವೇನ್ ಮಾಡ್ತೀವಿ? ಸಬ್ಟ್ರಾಕ್ಷನ್ ಅನ್ನ ಮಾಡ್ತೀವಿ. ಸೊ -5x -12. x -4 ಇಂಟು 2x ಪ್ಲಸ್ 3 ಈಕ್ವಲ್ ಟು 2x ಸ್ಕ್ವೇರ್ -5x -12 ಅಂತ ಬಂದಿದೆ. ಓಕೆನಾ? ಇದನ್ನ ಇನ್ನೊಂದು ಮೆಥಡ್ ಅಲ್ಲೂ ಕೂಡ ಮಾಡಬಹುದು, ಅದನ್ನು ಕೂಡ ನಾನೀಗ ಮಾಡಿ ತೋರಿಸ್ತೀನಿ. ಈಗ ಅದೇ ಎಕ್ಸಾಂಪಲ್ ಅನ್ನೇ ನಾವು ಇನ್ನೊಂದು ತರ ಮಾಡಕ್ ಬರುತ್ತೆ ಅಂತ ಹೇಳಿದ್ನಲ್ವಾ, ಅದನ್ನ ಮಾಡ್ತಾ ಹೋಗೋಣ. ನೋಡಿ, ನಾವೇನ್ ಮಾಡಿದ್ವಿ ಅಂತಂದ್ರೆ, ಮೊದಲು ಮಾಡಿದಾಗ ನಾವು 2x ಪ್ಲಸ್ 3 ಅನ್ನುವಂತಹ ಎಕ್ಸ್ಪ್ರೆಷನ್ ಅನ್ನ ನಾವು ಕಾನ್ಸ್ಟೆಂಟ್ ಆಗಿ ಇಟ್ಕೊಂಡಿದ್ವಿ ಅಲ್ವಾ. ಈಗೇನ್ ಮಾಡೋಣ? x -4 ಅನ್ನುವಂತಹ ಎಕ್ಸ್ಪ್ರೆಷನ್ ಅನ್ನ ನಾವು ಕಾನ್ಸ್ಟೆಂಟ್ ಆಗಿ ಇಟ್ಕೊಳ್ಳೋಣ. ಓಕೆನಾ? ಸೊ ಯಾವ ತರ ಮಾಡಿದ್ರು ಕೂಡ ಸೇಮ್ ಅಂತ ಹೇಳೋಕೆ ತೋರ್ಸೋಕೆ ಮಾಡ್ತಾ ಇದ್ದೀನಿ. ಈಗ 2x, x -4 ಅನ್ನುವಂತಹ ಎಕ್ಸ್ಪ್ರೆಷನ್ ಅನ್ನ ನಾವು ಕಾನ್ಸ್ಟೆಂಟ್ ಆಗಿ ಇಟ್ಕೊಳ್ಳೋಣ. 2x ಅನ್ನ ಇಲ್ಲಿ ಬರ್ದಿದ್ದೀನಿ. 2x ಆದ್ಮೇಲೆ ಏನಿದೆ? +3 ಇದೆ. +3 ದಿಂದ ಈಗ ಮತ್ತೆ ನಾವು x -4 ಗೆ ಮಲ್ಟಿಪ್ಲಿಕೇಶನ್ ಮಾಡಬೇಕು ಅಂತ. x -4 ಅಂದ್ರೆ ನಾವು
ಯಾವ ಎಕ್ಸ್ಪ್ರೆಷನ್ ಅನ್ನ ಇಲ್ಲಿ ಬರ್ಕೊಂಡಿರ್ತೀವೋ ಅದನ್ನೇನೆ ಇಲ್ಲೂ ಕೂಡ ಬರ್ಕೊಳ್ಬೇಕು. ಅದನ್ನ ಚೇಂಜ್ ಮಾಡೋ ಹಾಗಿಲ್ಲ ಅಲ್ವಾ. ನೆಕ್ಸ್ಟ್ ಈಗ ಆಸ್ ಇಟ್ ಈಸ್ ನಮಗೆ ಗೊತ್ತಿದೆ ಏನ್ ಮಾಡಬೇಕು ಅಂತ ಮಾಡ್ತಾ ಹೋಗ್ಬೇಕು. 2x ಇಂಟು ಎಕ್ಸ್, ಆಮೇಲೆ ಮೈನಸ್ ಇಂಟು ಪ್ಲಸ್ ಮೈನಸ್ 2x ಇಂಟು 4. ನೆಕ್ಸ್ಟ್ ಪ್ಲಸ್ 3 ಇಂಟು ಎಕ್ಸ್ ಪ್ಲಸ್ ಇಂಟು ಮೈನಸ್ ಮೈನಸ್ 3 ಇಂಟು 4 ಈಕ್ವಲ್ ಟು 2x ಸ್ಕ್ವೇರ್. 1 ಇದೆ, ಇಲ್ಲಿ 1 ಇದೆ, 1 ಪ್ಲಸ್ 1 2. ನೆಕ್ಸ್ಟ್ ಮೈನಸ್ 4 ಇಂಟು 2 8x ಪ್ಲಸ್ 3x ಮೈನಸ್ 12 equal to again 2x square like terms minus 8 plus 3 minus 5x minus 12. ಓಕೆನಾ. ಸೊ ಆನ್ಸರ್ ಅನ್ನ ನೋಡಿ ಸೇಮ್ ಬರ್ತಾ ಇದೆ. ಸೊ ಯಾವ ತರ ಕೂಡ ಮಾಡ್ಬೋದು. ನೆಕ್ಸ್ಟ್ ಒನ್ 3x ಸ್ಕ್ವೇರ್ ಪ್ಲಸ್ y ಸ್ಕ್ವೇರ್ ಇಂಟು ಎಕ್ಸ್ ಸ್ಕ್ವೇರ್ ಪ್ಲಸ್ 2y ಸ್ಕ್ವೇರ್. ಈಗ ನಾವು ಎರಡು ರೀತಿಯಲ್ಲೂ ಕೂಡ ಮಾಡಿ ನೋಡಿದ್ದೀವಿ. ನಾನು ಒಂದು ರೀತಿಯನ್ನ ಮಾಡಿ ತೋರಿಸ್ತೀನಿ, ಇನ್ನೊಂದು ರೀತಿಯನ್ನ ನೀವು ಮಾಡಿ ಪ್ರಾಕ್ಟೀಸ್ ಮಾಡ್ಕೊಳ್ಳಿ. ಈಗ ನಾನು ಇಲ್ಲಿ ಎಕ್ಸ್ ಸ್ಕ್ವೇರ್ ಅನ್ನ ಹೊರಗಡೆ ಇಡ್ತಾ ಇದ್ದೀನಿ. ಸೊ ನೀವು 3x ಸ್ಕ್ವೇರ್ ಕೂಡ ತಗೊಳ್ಬೋದು. ಎಕ್ಸ್ ಸ್ಕ್ವೇರ್ ಇಂಟು ಈ ಎಕ್ಸ್ಪ್ರೆಷನ್ ಅನ್ನ ನಾನು ಬ್ರಾಕೆಟ್ ಅಲ್ಲಿ ತಗೊಳ್ತಾ ಇದ್ದೀನಿ. 3x ಸ್ಕ್ವೇರ್ ಪ್ಲಸ್ y ಸ್ಕ್ವೇರ್. ಈಗ ಎಕ್ಸ್ ಸ್ಕ್ವೇರ್ ತಗೊಂಡಿದ್ದೀನಿ, ಇದ್ರ ಜೊತೆಗೆ ಯಾವ್ದಿದೆ 2y ಸ್ಕ್ವೇರ್ ಇದೆ. ಇಲ್ಲಿ ನೋಡಿ, ಇಲ್ಲಿ ಒಂದು ಇಂಪಾರ್ಟೆಂಟ್ ಏನು ಅಂತಂದ್ರೆ ಸೈನ್ ಅನ್ನ ನೋಡ್ಬೇಕಾಗತ್ತೆ. ಯಾವ ಸೈನ್ ಇದೆಯೋ ಆ ಸೈನ್ ಅನ್ನ ಹಾಕೊಳ್ಬೇಕು. ನಮಗೆ ಯಾವ್ದು ಬೇಕೋ ಆ ಸೈನ್ ಅನ್ನೆಲ್ಲ ಹಾಕೊಳಕ್ ಬರಲ್ಲ. ಇಲ್ಲಿ ಪ್ಲಸ್ ಇದ್ರೆ ಪ್ಲಸ್ ತಗೊಳ್ಬೇಕು, ಮೈನಸ್ ಇದ್ರೆ ಮೈನಸ್ ತಗೊಳ್ಬೇಕಾಗತ್ತೆ. ಪ್ಲಸ್ 2y ಸ್ಕ್ವೇರ್ ಎಕ್ಸ್ ಸ್ಕ್ವೇರ್ ಪ್ಲಸ್ 2y ಸ್ಕ್ವೇರ್ ಇಂಟು ಯಾವ್ದು ಬರಿಬೇಕೀಗ 3x ಸ್ಕ್ವೇರ್ ಪ್ಲಸ್ y ಸ್ಕ್ವೇರ್. ಇಲ್ಲಿ ನಾವು ಯಾವ್ದನ್ನ ತಗೊಂಡಿರ್ತೀವೋ ಅದನ್ನೇನೆ ಬರ್ಕೊಳ್ಬೇಕಾಗತ್ತೆ. 3x ಸ್ಕ್ವೇರ್ ಪ್ಲಸ್ y ಸ್ಕ್ವೇರ್ ಈಕ್ವಲ್ ಟು, ಈ ಸ್ಟೆಪ್ ಆದ್ಮೇಲೆ ನಮಗೆ ತುಂಬಾನೇ ಈಸಿ ಮಾಡೋದು ಅಲ್ವಾ. ಸೊ ಜಸ್ಟ್ ಮಲ್ಟಿಪ್ಲಿಕೇಶನ್ ಅನ್ನ ಮಾಡಿದ್ರೆ ಮುಗೀತು. ಎಕ್ಸ್ ಸ್ಕ್ವೇರ್ ಇಂಟು 3x ಸ್ಕ್ವೇರ್. ನಮಗೆ ಆಲ್ರೆಡಿ ಈ ರೀತಿ ಮಲ್ಟಿಪ್ಲಿಕೇಶನ್ ಮಾಡೋದು ಗೊತ್ತು. ಬ್ರಾಕೆಟ್ ಅಂತಂದ್ರೆ ಎಕ್ಸ್ ಸ್ಕ್ವೇರ್ 3x ಸ್ಕ್ವೇರ್ಗೆ ಮಲ್ಟಿಪ್ಲೈ ಆಗುತ್ತೆ. ಅದೇ ತರ ಎಕ್ಸ್ ಸ್ಕ್ವೇರ್ ಅನ್ನೋದು y ಸ್ಕ್ವೇರ್ಗೂ ಕೂಡ ಮಲ್ಟಿಪ್ಲೈ ಆಗುತ್ತೆ. ಪ್ಲಸ್ ಎಕ್ಸ್ ಸ್ಕ್ವೇರ್ ಇಂಟು y ಸ್ಕ್ವೇರ್. ಈಗ ಇದಿಷ್ಟು ಮುಗಿದಿದೆ. ನೆಕ್ಸ್ಟ್ ಇಲ್ಲಿ ಹೋಗೋಣ. ಪ್ಲಸ್ 2y ಸ್ಕ್ವೇರ್ ಇಂಟು 3x ಸ್ಕ್ವೇರ್ ಪ್ಲಸ್ 2y ಸ್ಕ್ವೇರ್ ಇಂಟು ಪ್ಲಸ್ y ಸ್ಕ್ವೇರ್. ನೆಕ್ಸ್ಟ್ ಸ್ಟೆಪ್ ಈಕ್ವಲ್ ಟು, ನೋಡಿ ನಿಮಗೆ ಪ್ರಾಕ್ಟೀಸ್ ಆದ್ಮೇಲೆ ಈ ಸ್ಟೆಪ್ ಅನ್ನ ಮಾಡಬೇಕು ಅಂತ ಇಲ್ಲ, ಡೈರೆಕ್ಟ್ ಆಗಿ ಇಲ್ಲಿಂದ ಇಲ್ಲಿ ಹೋಗ್ಬೋದು. ಪ್ರಾಕ್ಟೀಸ್ ಆಗೋವರೆಗೂ ಈ ತರ ಬರ್ಕೊಳ್ಳಿ. 3x raised to the power 2 plus 2 4. ಸೊ ಇನ್ನು ಯಾರಿಗೆಲ್ಲ ಮಲ್ಟಿಪ್ಲಿಕೇಶನ್ ಕ್ಲಿಯರ್ ಆಗಿ ಗೊತ್ತಾಗಿಲ್ಲ, ನಮ್ಮ ಸೀರೀಸ್ ಇದೆ ವಿಡಿಯೋಸ್, ಹೋಗಿ ನೋಡ್ಕೊಳ್ಳಿ. ನೆಕ್ಸ್ಟ್ ಪ್ಲಸ್ ಎಕ್ಸ್ ಸ್ಕ್ವೇರ್ ಇಂಟು y ಸ್ಕ್ವೇರ್ ಪ್ಲಸ್ 2y ಸ್ಕ್ವೇರ್ ಇಂಟು 3x ಸ್ಕ್ವೇರ್. 3 ಇಂಟು 2 6 ಎಕ್ಸ್ ಸ್ಕ್ವೇರ್ y ಸ್ಕ್ವೇರ್. y ಸ್ಕ್ವೇರ್ ಎಕ್ಸ್ ಸ್ಕ್ವೇರ್ ಕೂಡ ಬರೀಬಹುದು. ಪ್ಲಸ್ 2y 2 ಇದೆ, ಇಲ್ಲೂ ಕೂಡ 2 ಇದೆ. 2 ಪ್ಲಸ್ 2 4 y raised to the power 4 ಈಕ್ವಲ್ ಟು, ನೋಡಿ ಈಗ ಈ ಸ್ಟೆಪ್ ಆದಮೇಲೆ ನಾವು
ಲೈಕ್ ಟರ್ಮ್ಸ್ ಇದೆಯಾ ಅಂತ ಚೆಕ್ ಮಾಡ್ಕೊಳ್ಬೇಕು. ಲೈಕ್ ಟರ್ಮ್ಸ್ ಇಲ್ಲ ಅಂತಂದ್ರೆ ನೋ ಪ್ರಾಬ್ಲಮ್, ಇಲ್ಲಿಗೆ ನಾವು ಎಂಡ್ ಮಾಡ್ಬೋದು. ಇದ್ರೆ ನಾವು ಇನ್ನೊಂದು ಸ್ಟೆಪ್ ಅನ್ನ ಕಂಟಿನ್ಯೂ ಮಾಡಬೇಕಾಗತ್ತೆ. 3x⁴ ನೋಡಿ, ಇಲ್ಲಿ x²y² ಇದೆ, ಇಲ್ಲೂ ಕೂಡ x²y² ಇದೆ. ಸೊ ಲೈಕ್ ಟರ್ಮ್ಸ್ ಇದೆ, ನಾವಿಲ್ಲಿ ಆಡ್ ಮಾಡಬಹುದು. 1 + 6 7x² y² plus 2y⁴. Next one, x/2 - 1 into x/3 plus 1. ಈಗ ನಮ್ಮ ರೂಲ್ಸ್ ಏನಿದೆ ಅದು ಸೇಮ್ ಫಾಲೋ ಆಗುತ್ತೆ ನೋಡಿ. ಇದನ್ನ ಎರಡು ರೀತಿಯಲ್ಲಿ ಮಾಡ್ಬೋದು, ಎರಡು ರೀತಿನೂ ಕೂಡ ನಾನು ತೋರಿಸ್ತೀನಿ. ನಿಮ್ಗೆ ಯಾವ್ದು ಈಸಿ ಅನ್ಸುತ್ತೋ ಅದನ್ನ ನೀವು ಫಾಲೋ ಮಾಡಿ. ಮೊದಲು ಏನ್ ಮಾಡೋಣ, ನಾವು ಇವತ್ತು ಕಲ್ತಂತ ಸ್ಟೆಪ್ಗಳನ್ನ ಮಾಡೋಣ. ಈಗ x/2 - 1 ಅಂತ ಇದೆ, ಇದನ್ನ ತಗೊಂಡು x/3 + 1 ಅನ್ನ ನಾನು ಹಾಗೆ ಇಟ್ಕೊಂಡು ಮಾಡ್ತಾ ಹೋಗ್ತೀನಿ. x/2 ನೆಕ್ಸ್ಟ್ x/3 + 1 ಬ್ರಾಕೆಟ್ ಒಳಗಡೆ. ಈಗ ಇಲ್ಲಿ x/2 ತಗೊಂಡಿದೀವಿ, ಜೊತೆಗೆ ಯಾವ್ದಿದೆ -1 ಇದೆ. -1 into x/3 + 1 equal to ಸೇಮ್ ಸ್ಟೆಪ್, ಏನು ಕೂಡ ಇಲ್ಲ ನೋಡಿ. ಈಗ x/2 into x/3 ಆಗುತ್ತೆ. x/2 into x/3. ನೆಕ್ಸ್ಟ್ ಏನ್ ಮಾಡ್ಬೇಕೀಗ, x/2 into 1. x/2 into 1. 1 ಅನ್ನ ಬರೆದ್ರು ಕೂಡ ಆಗತ್ತೆ, ಇಲ್ಲಾಂದ್ರೆ ಕೂಡ ಪ್ರಾಬ್ಲಮ್ ಇಲ್ಲ. ನೆಕ್ಸ್ಟ್ ಇಲ್ಲಿಗ -1 into x/3 -x/3. ನೆಕ್ಸ್ಟ್ -1 into +1 equal to ನೋಡಿ. ಈಗ x ಇದೆ, ಇಲ್ಲಿ ಕೂಡ x ಇದೆ. ಸೊ x² / 2 into 3 6 plus x/2 minus x/3 -1 into 1 -1. ನೆಕ್ಸ್ಟ್ ಅಲ್ಲಿ ಈಗ ಇಲ್ಲಿ ನೋಡಿ x² / 6. ಆಮೇಲೆ ಇಲ್ಲಿ ಲೈಕ್ ಟರ್ಮ್ಸ್ ಇದೆ, ಇಲ್ಲಿ ನೋಡಿ, ಇಲ್ಲೂ ಕೂಡ x ಇದೆ, ಇಲ್ಲೂ ಕೂಡ x ಇದೆ. ಸೊ ನಾವು ಸಬ್ಟ್ರಾಕ್ಷನ್ ಆರ್ ಎಡಿಷನ್ ಅನ್ನ ಮಾಡಬಹುದು. x² / 6 ಪ್ಲಸ್ x, ಎರಡರಲ್ಲೂ ಕೂಡ ಯಾವುದು ವೇರಿಯೇಬಲ್ ಇದೆ, x ಇದೆ. ಆಮೇಲೆ ಇಲ್ಲಿ ಈಗ ನೋಡಿ, ಇಲ್ಲಿ ಟು ಡಿನಾಮಿನೇಟರ್ 2 ಇದೆ, ಅಂದ್ರೆ ಮೀನಿಂಗ್ ಏನಾಗುತ್ತೆ ಈಗ 1/2. 1/2 ಅರ್ಥ ಆಗ್ತಿದೆಯಾ? 2 ಅನ್ನೋದು ಡಿನಾಮಿನೇಟರ್ ಅಲ್ಲಿ ಇದೆ ನೋಡಿ. ಈಗ x/2 ಅಂತಂದ್ರೆ ಮೀನಿಂಗ್ ಏನಾಗುತ್ತೆ, x into 1/2 ಅಂತ. ಆಗ x ಅನ್ನೋದು ವೇರಿಯೇಬಲ್ ಆಗಿದೆ, ಅಲ್ಲಿ ನಮಗೆ 1/2 ಸಿಗುತ್ತೆ. x ಅನ್ನ ಹೊರಗಡೆ ಇಟ್ಟಾಗ 1/2. ಅದೇ ತರ ಮೈನಸ್ ಇಲ್ಲಿ x/3 ಅಂತಂದ್ರೆ x into 1/3 1/3 minus 1 equal to x² / 6 plus x. ನೋಡಿ ಅಗೇನ್ ನಮ್ಗೀಗ 1/2 minus 1/3 ಫ್ರಾಕ್ಷನಿನ ಸಬ್ಟ್ರಾಕ್ಷನ್ ಮಾಡೋದು ಗೊತ್ತಿದೆ. ಏನ್ ಮಾಡ್ಬೇಕಲ್ಲಿ, ಡಿನಾಮಿನೇಟರಿನ LCM ಅನ್ನ ತಗೊಳ್ಬೇಕಾಗುತ್ತೆ. 2 ಮತ್ತೆ 3 LCM ಏನಾಗುತ್ತೆ 6. 6 2 3s 3 into 1 3 minus 3 2s 2 into 1 2 minus 1 as it is. ನೋಡಿ, ಈ ಮೈನಸ್ ಅನ್ನ ಮತ್ತೆ ಇದ್ರ ಜೊತೆಗೆಲ್ಲ ಆಡ್ ಮಾಡಬೇಡಿ. ಈ -1 ಏನಿದೆ ಅದು ಸೆಪರೇಟ್. ಈಕ್ವಲ್ ಟು x² / 6 plus x 3 minus 2 1/6 minus 1 equal to x² / 6
ಪ್ಲಸ್ ಎಕ್ಸ್ ಇಂಟು 1 ಎಕ್ಸ್ ಬೈ 6 ಮೈನಸ್ 1. ಇನ್ನೂ ಒಂದು ಸ್ಟೆಪ್ ಮಾಡ್ತೀನಿ ಅಂದ್ರೂ ಕೂಡ ಮಾಡ್ಬೋದು. ಏನು ಮಾಡಬೇಕಂದ್ರೆ ಇಲ್ಲಿ 6 ನೋಡಿ, 6 ಅನ್ನೋದು ಎಲ್ ಸಿ ಎಮ್ ಆಗುತ್ತೆ. 6 1s 1 ಇಂಟು ಎಕ್ಸ್ ಸ್ಕ್ವೇರ್ ಪ್ಲಸ್ 6 1s 6 1 ಇಂಟು ಎಕ್ಸ್ ಮೈನಸ್ ನೋಡಿ ಇಲ್ಲಿಗ ಡಿನಾಮಿನೇಟರ್ ಅಲ್ಲಿ 1 ಇದೆ. 1 6 ಇಂಟು 1 6 ಎಕ್ಸ್ ಸ್ಕ್ವೇರ್ ಪ್ಲಸ್ ಎಕ್ಸ್ ಮೈನಸ್ 6 ಡಿವೈಡೆಡ್ ಬೈ 6. ಈಗ ಇದನ್ನ ಇನ್ನೊಂದು ಥರ ಹೇಗೆ ಮಾಡೋದು ಅಂತ ನೋಡಿ. ಈಗ ಇದೇ ಪ್ರಾಬ್ಲಮ್ ಅನ್ನೇ ಇನ್ನೊಂದು ರೀತಿಯಲ್ಲಿ ಹೇಗೆ ಮಾಡಬೇಕು ಅಂತ ನೋಡೋಣ. ಮೊದಲು ಏನು ಮಾಡಬೇಕಂದ್ರೆ ಇಲ್ಲಿ ನೋಡಿ ಎಕ್ಸ್ ಬೈ 2 ಮೈನಸ್ 1 ಅಂತ ಇದೆ. ಇದನ್ನ ನಾವು ಸಿಂಪ್ಲಿಫೈ ಮಾಡ್ಕೊಂಡ್ಬಿಡೋಣ. ಹೇಗೆ ಮಾಡೋದು ಅಂತಂದ್ರೆ ಇಲ್ಲಿ ಡಿನಾಮಿನೇಟರ್ ಅಲ್ಲಿ ಏನು ಇಲ್ಲ ಅಂತಂದ್ರೆ 1 ಅಂತ ಕನ್ಸಿಡರ್ ಮಾಡಿ. 2 ಮತ್ತೆ 1 ನ ಎಲ್ ಸಿ ಎಂ ತಗೊಳ್ಳಿ, 2 ಆಗುತ್ತೆ. 2 ನೆಕ್ಸ್ಟ್ 2 1s 1 ಇಂಟು ಎಕ್ಸ್ ಮೈನಸ್ 1 2s 2 ಇಂಟು 1 2. ನೋಡಿ ಫ್ರ್ಯಾಕ್ಷನ್ನಿನ ಎಲ್ ಸಿ ಎಮ್ ಹೇಗೆ ಮಾಡಬೇಕು, ಆಮೇಲೆ ಹಾಗೇನೆ ಅಡಿಷನ್ ಮಲ್ಟಿಪ್ಲಿಕೇಶನ್ ಇನ್ನೂ ಯಾರಿಗೆಲ್ಲ ಕ್ಲಾರಿಟಿ ಇಲ್ಲ ನಮ್ಮ ಚಾನಲಿನ ವಿಡಿಯೋ ಇದೆ, ನೋಡ್ಕೊಳ್ಳಿ. ನೆಕ್ಸ್ಟ್ ಈಗ ಇದನ್ನು ಕೂಡ ಅದೇ ಥರ ಸಿಂಪ್ಲಿಫೈ ಮಾಡೋಣ. ಇಲ್ಲೀಗ 1 ಅಂತ ತಗೊಳ್ಳೋಣ. ಸೊ 3 ಮತ್ತೆ 1 ಎಲ್ ಸಿ ಎಮ್ ತಗೊಳ್ಬೇಕು, 3 ಆಗುತ್ತೆ. 3 1s 3 1 ಇಂಟು ಎಕ್ಸ್ ಪ್ಲಸ್ 1 3s 3 3 ಇಂಟು 1 3 ಈಕ್ವಲ್ ಟು ನೋಡಿ. ಈಗ ಏನ್ ಮಾಡ್ಬೇಕಂದ್ರೆ ಇಲ್ಲಿ ಈಗ ಮಲ್ಟಿಪ್ಲಿಕೇಶನ್ ಸೈನ್ ಇದೆ, ಓಕೆನಾ. ಸೊ ನ್ಯೂಮರೇಟರ್ ಮಲ್ಟಿಪ್ಲೈ ಮಾಡಿ, ಹಾಗೇನೆ ಡಿನಾಮಿನೇಟರ್ ಅನ್ನ ಮಲ್ಟಿಪ್ಲೈ ಮಾಡಿ. ಎಕ್ಸ್ ಮೈನಸ್ 2 ಇಂಟು ಎಕ್ಸ್ ಪ್ಲಸ್ 3 ಡಿವೈಡೆಡ್ ಬೈ 2 ಇಂಟು 3 ಈಕ್ವಲ್ ಟು ಎಕ್ಸ್ ಮೈನಸ್ 2 ಇಂಟು ಎಕ್ಸ್ ಪ್ಲಸ್ 3 ಡಿವೈಡೆಡ್ ಬೈ 2 ಇಂಟು 3 6 ಈಕ್ವಲ್ ಟು ನೋಡಿ. ಈಗ ನಮಗೆ ಎಕ್ಸ್ ಮೈನಸ್ 2 ಇಂಟು ಎಕ್ಸ್ ಪ್ಲಸ್ 3 ಮಾಡೋಕೆ ಬರುತ್ತೆ ಅಲ್ವಾ. ಈಗ ಎಕ್ಸ್ ಅನ್ನ ಹಾಗೆ ಇಡ್ತೀನಿ, ಎಕ್ಸ್ ಪ್ಲಸ್ 3 ಅನ್ನ ನಾನು ಬ್ರಾಕೆಟ್ ಒಳಗಡೆ ತಗೊಳ್ತಾ ಇದ್ದೀನಿ. ಆಮೇಲೆ ಮೈನಸ್ 2 ಇಂಟು ಎಕ್ಸ್ ಪ್ಲಸ್ 3 ನಾವೀಗ ಫಾಲೋ ಮಾಡ್ತಿದ್ವಲ್ವಾ, ಅದೇ ಸ್ಟೆಪ್ ಅನ್ನ ಮಾಡಬೇಕು. ಡಿವೈಡೆಡ್ ಬೈ 6 ಆಸ್ ಇಟ್ ಈಸ್ ಈಕ್ವಲ್ ಟು ಎಕ್ಸ್ ಇಂಟು ಎಕ್ಸ್ ಸ್ಕ್ವೇರ್. ನೋಡಿ ಗೊತ್ತಾಗಿಲ್ಲ ಅಂದ್ರೆ ಇನ್ನೊಂದು ಸ್ಟೆಪ್ ಅನ್ನ ಬರ್ಕೊಳ್ಳಿ, ನಾನಿಲ್ಲಿ ಡೈರೆಕ್ಟ್ ಆಗಿ ಮಾಡ್ತಾ ಇದ್ದೀನಿ. ಎಕ್ಸ್ ಇಂಟು ಎಕ್ಸ್ ಸ್ಕ್ವೇರ್ ಪ್ಲಸ್ 3 ಇಂಟು ಎಕ್ಸ್ 3x ಮೈನಸ್ 2 ಇಂಟು ಎಕ್ಸ್ 2x ಮೈನಸ್ 2 ಪ್ಲಸ್ 3 ಮೈನಸ್ 6 ಡಿವೈಡೆಡ್ ಬೈ 6 ಈಕ್ವಲ್ ಟು ಎಕ್ಸ್ ಸ್ಕ್ವೇರ್ ಪ್ಲಸ್ 3 ಮೈನಸ್ 2 ಪ್ಲಸ್ ಎಕ್ಸ್ ಮೈನಸ್ 6 ಡಿವೈಡೆಡ್ ಬೈ 6. ಸೇಮ್ ಆನ್ಸರ್ ಬರ್ತಿದೆ, ಓಕೆನಾ. ಸೊ ನಿಮಗೆ ಯಾವುದು ಕಂಫರ್ಟೇಬಲ್ ಅನ್ಸುತ್ತೆ ಅದನ್ನ ಮಾಡಿ. ನೆಕ್ಸ್ಟ್ ಒನ್ y ಪ್ಲಸ್ 2/7 y ಸ್ಕ್ವೇರ್ ಇಂಟು 7y ಮೈನಸ್ y ಸ್ಕ್ವೇರ್. ಈಗ ನಾವು 7y ಅನ್ನ ಹೊರಗಡೆ ತಗೊಳ್ಳೋಣ, ಯಾವುದು ಕೂಡ ಮಾಡ್ಬೋದು. 7y ನೆಕ್ಸ್ಟ್ ಈಗ ಯಾವ್ದು ತಗೊಳ್ಬೇಕು, y ಪ್ಲಸ್ 2/7 ಇಂಟು y ಸ್ಕ್ವೇರ್. ನೆಕ್ಸ್ಟ್ ಅಲ್ಲಿ ಈಗ ಮೈನಸ್ y ಸ್ಕ್ವೇರ್ ಇದೆ, ಸೊ ಮೈನಸ್ y ಸ್ಕ್ವೇರ್ ಇಂದ ನಾವು ಮತ್ತೆ ಮಲ್ಟಿಪ್ಲಿಕೇಶನ್ ಅನ್ನ ಮಾಡಬೇಕು. y ಪ್ಲಸ್ 2/7 y ಸ್ಕ್ವೇರ್. ನೋಡಿ ಸ್ಟೆಪ್ಗಳು ಗೊತ್ತಿದ್ರೆ ಆಲ್ಜಿಬ್ರಾದಲ್ಲಿ ಯಾವ ಥರ ಪ್ರಾಬ್ಲಮ್ ಅನ್ನು ಕೂಡ ನಾವು ಸಾಲ್ವ್ ಮಾಡ್ಬೋದು. ಫಸ್ಟ್ ನಾವೇನು ಮಾಡಬೇಕು, ಸ್ಟೆಪ್ಗಳನ್ನು ಕ್ಲೀನ್ ಆಗಿ ತಿಳ್ಕೊಳ್ಬೇಕು, ಆಮೇಲೆ ಈಸಿ ಆಗ್ತಾ ಹೋಗುತ್ತೆ. 7y ನೋಡಿ ಈ ಸ್ಟೆಪ್ ಆದಮೇಲೆ ತುಂಬಾನೇ ಈಸಿ. 7y ಇಂಟು y. ಈಗ ನಾನು ಡೈರೆಕ್ಟ್ ಆಗಿ ಬರಿತೀನಿ.
7y ಸ್ಕ್ವೇರ್. ಪ್ರಾಕ್ಟೀಸ್ ಮಾಡಬೇಕು, ಬಿಟ್ಟರೆ ಏನೂ ಕೂಡ ಸೊಲ್ಯೂಷನ್ ಇಲ್ಲ. ಪ್ಲಸ್ 7y ಇಂಟು 2/7y ಸ್ಕ್ವೇರ್. 7y ದಿಂದ yಗೆ ಮಲ್ಟಿಪ್ಲೈ ಮಾಡಬೇಕು, ಆಮೇಲೆ 7y ದಿಂದ 2/7y ಸ್ಕ್ವೇರ್ಗೆ ಮಲ್ಟಿಪ್ಲೈ ಮಾಡಬೇಕು. ನೆಕ್ಸ್ಟ್ ಮೈನಸ್ y ಸ್ಕ್ವೇರ್ ಇಂಟು y minus y square into 2/7y square equal to 7y square. ನೆಕ್ಸ್ಟ್ ಇಲ್ಲಿ ನೋಡಿ, ಈಗ ಇಲ್ಲಿ 7 ಇದೆ, ಇಲ್ಲಿ ಕೂಡ 7 ಇದೆ, ಕ್ಯಾನ್ಸಲ್ ಆಗುತ್ತೆ. 7 1s 7 1s. ಇಲ್ಲೇನಿದೆ ಈಗ 2 ಇದೆ, ಪ್ಲಸ್ 2 ನಂಬರ್ ಇದ್ರೆ ನಂಬರ್ ಅನ್ನ ಫಸ್ಟ್ ಬರ್ಕೊಳ್ಬೇಕು. 2y raised to the power 1 ಇದೆ, 2 ಇದೆ, ಆಡ್ ಮಾಡ್ತೀವಿ y 3 y ಕ್ಯೂಬ್, ಆಮೇಲೆ ಮೈನಸ್ y ಇಲ್ಲೂ ಕೂಡ 2 ಇದೆ 1 ಇದೆ y ಕ್ಯೂಬ್. ನೆಕ್ಸ್ಟ್ ಅಲ್ಲಿ ಮೈನಸ್ 2/7 ಆಸ್ ಇಟ್ ಈಸ್ 2/7 y ಸ್ಕ್ವೇರ್, ಇಲ್ಲೂ ಕೂಡ y ಸ್ಕ್ವೇರ್ ಇದೆ, y raised to the power 4 equal to, ನಾನು ಹೇಳಿದ್ದೀನಿ ಆಲ್ರೆಡಿ ಅಲ್ವಾ, ಏನಂದ್ರೆ ಲೈಕ್ ಟರ್ಮ್ಸ್ ಯಾವುದು ಇಲ್ಲ ಅಂತಂದ್ರೆ ಇಲ್ಲಿಗೆ ಸ್ಟಾಪ್ ಮಾಡಿ, ಲೈಕ್ ಟರ್ಮ್ಸ್ ಇದೆ ಅಂತಂದ್ರೆ ಇನ್ನೊಂದು ಸ್ಟೆಪ್ ಅನ್ನ ಮಾಡಬೇಕಾಗತ್ತೆ. 7y ಸ್ಕ್ವೇರ್, ನೆಕ್ಸ್ಟ್ ಅಲ್ಲಿ ನೋಡಿ 2y ಕ್ಯೂಬ್ ಇದೆ, ಇಲ್ಲಿ y ಕ್ಯೂಬ್ ಇದೆ, ಇಲ್ಲಿಗ 1 ಅಂತ ಮೀನಿಂಗ್. 2 minus 1 1 y ಕ್ಯೂಬ್, 1 ಅನ್ನ ಮೆನ್ಷನ್ ಮಾಡದೇ ಹೋದ್ರೂ ಕೂಡ ಏನೂ ತೊಂದರೆ ಇಲ್ಲ. ಮೈನಸ್ 2/7 y raised to the power 4. ನೋಡಿ, ಈಗ ಲಾಸ್ಟ್ ಅಲ್ಲಿ ಇನ್ನೊಂದು ಸ್ಟೆಪ್ ಅನ್ನ ಕೂಡ ಮಾಡ್ಬೋದು. ಏನಂದ್ರೆ y raised to the power 4 ಅದನ್ನ ಫಸ್ಟ್ ಬರೀಬೇಕು, ಆಮೇಲೆ ಡಿಕ್ರೀಸಿಂಗ್ ಆರ್ಡರ್ 4 3 2 ಆ ತರ ಕೂಡ ಬರೆದು ಇಡ್ಬೋದು. ನೆಕ್ಸ್ಟ್ ಒನ್ 2x ಕ್ಯೂಬ್ ಮೈನಸ್ 3x ಪ್ಲಸ್ 5 ಇಂಟು 5x ಪ್ಲಸ್ 2. ನೋಡಿ, ಈಗ ಈ ತರ ಇದ್ದಾಗ ನಾವೇನ್ ಮಾಡ್ಬೇಕಂದ್ರೆ, ನೋಡಿ ಇಲ್ಲಿ ಈಗ ಬೈನೋಮಿಯಲ್ ಅಂದ್ರೆ 2 ಟರ್ಮ್ಸ್ ಇದೆ, ಇಲ್ಲಿ 3 ಟರ್ಮ್ಸ್ ಇದೆ. ಯಾವ ಎಕ್ಸ್ಪ್ರೆಷನ್ ಅಲ್ಲಿ ಟರ್ಮ್ಸ್ ಕಡಿಮೆ ಇರುತ್ತೋ ಅದನ್ನ ಬ್ರಾಕೆಟ್ ಇಂದ ಹೊರಗೆ ತಗೊಳ್ಳಿ, ಈಸಿ ಆಗುತ್ತೆ. ಓಕೆನಾ? ಈಗ 5x ಇದನ್ನ ಹೊರಗಡೆ ತಗೊಳ್ಳೋಣ. ಸೊ 2x ಕ್ಯೂಬ್ ಮೈನಸ್ 3x ಪ್ಲಸ್ 5 ಇದನ್ನ ಕಾನ್ಸ್ಟೆಂಟ್ ಆಗಿ ಇಟ್ಕೊಳ್ಳೋಣ. ಸೊ ಹೇಗೆ ಮಾಡಿದ್ರು ಕೂಡ ತೊಂದರೆ ಇಲ್ಲ. ಓಕೆನಾ? ಸೊ ಈಸಿ ಯಾವ್ದಾಗುತ್ತೆ ಅದನ್ನ ನಾವು ಫಾಲೋ ಮಾಡ್ತಾ ಹೋಗ್ಬೇಕು ಅಷ್ಟೆ. ನೆಕ್ಸ್ಟ್ ಪ್ಲಸ್ 2 ಇಂಟು 2x ಕ್ಯೂಬ್ ಮೈನಸ್ 3x ಪ್ಲಸ್ 5 ಈಕ್ವಲ್ ಟು, ನೋಡಿ ಎಷ್ಟು ಟರ್ಮ್ಸ್ ಆದರೂ ಇರಲಿ, ನಾವು ಮಲ್ಟಿಪ್ಲಿಕೇಶನ್ ಅನ್ನ ಮಾಡ್ತಾ ಹೋದ್ರೆ ಆಯ್ತು. 5x ಇಂಟು 2x ಕ್ಯೂಬ್, 5x ಇಂಟು 3x, 5x ಇಂಟು 5, 5 ಇಂಟು 2. ಇನ್ನೊಂದು ಸ್ಟೆಪ್ ಬೇಕಂತಂದ್ರೆ ಬರ್ಕೊಳ್ಳಿ, ನಾವೀಗ ಇಲ್ಲಿ ಡೈರೆಕ್ಟ್ ಆಗಿ ಮಾಡ್ತಾ ಹೋಗೋಣ. 5 ಇಂಟು 2 10, x raised to the power 1 3, 1 plus 3, x raised to the power 4. Next 5x into minus 3x. So 5 into minus 3 minus 15, x raised to the power 2. ಯಾಕಂದ್ರೆ ಇಲ್ಲಿ 1 ಇದೆ, ಇಲ್ಲಿ ಕೂಡ 1 ಇದೆ, 1 plus 1 2. Next plus into plus, plus 5 into 5 25, ಇಲ್ಲಿ x ಇಲ್ಲ, ಸೊ ಇಲ್ಲಿ x ಇದೆ, x ಅನ್ನ ಬರಿತಾ ಇದ್ದೀವಿ. ನೆಕ್ಸ್ಟ್ ಈಗ ಇಲ್ಲಿ ಮುಗೀತು, ಇಲ್ಲಿ ಹೋಗೋಣ. ಸೇಮ್ ಅದೇ ತರ ಪ್ಲಸ್ 2 ಇಂಟು 2 4x ಕ್ಯೂಬ್ ಪ್ಲಸ್ ಇಂಟು ಮೈನಸ್ ಮೈನಸ್ 2 ಇಂಟು 3 6x
ಪ್ಲಸ್ ಇಂಟು ಪ್ಲಸ್ ಪ್ಲಸ್ 2 ಇಂಟು 5 10. ನೋಡಿ, ನೀವು ಪ್ರಾಕ್ಟೀಸ್ ಆಗೋವರೆಗೂ ಇನ್ನೊಂದು ಸ್ಟೆಪ್ ಅನ್ನ ಬರ್ಕೊಳ್ಳಿ, ಇಲ್ಲ ಅಂತಂದ್ರೆ ರಾಂಗ್ ಆಗುವಂತಹ ಚಾನ್ಸಸ್ ಇರುತ್ತೆ. ಪ್ರಾಕ್ಟೀಸ್ ಆದ ಮೇಲೆ ಈಸಿಯಾಗಿ ಇದೇ ತರ ಫಾಲೋ ಮಾಡಿ. ಈಕ್ವಲ್ ಟು ನೋಡಿ, ಈಗ ಲೈಕ್ ಟರ್ಮ್ಸ್ ಎಲ್ಲ ಇದೆಯಾ, ಎಲ್ಲಿದೆ ಅಂತ ನೋಡಿಕೊಂಡು ಅದನ್ನ ಕ್ಲೀನ್ ಆಗಿ ನಾವು ಅರೇಂಜ್ ಮಾಡ್ಕೊಳ್ಳೋಣ. ಎಕ್ಸ್ ರೇಸ್ ಟು ದ ಪವರ್ 4 ಬೇರೆ ಕಡೆ ಎಲ್ಲಾದ್ರೂ ಇದೆಯಾ? ಇಲ್ಲ. ಸೊ 10 ಎಕ್ಸ್ ರೇಸ್ ಟು ದ ಪವರ್ 4. ನೆಕ್ಸ್ಟ್ ಕ್ಯೂಬಿಗೆ ಬರೋಣ. 4x ಕ್ಯೂಬ್ ಪ್ಲಸ್ 4x ಕ್ಯೂಬ್. ಕ್ಯೂಬ್ ಇದೆಯಾ? ನೆಕ್ಸ್ಟ್ ಇಲ್ಲ. ನೆಕ್ಸ್ಟ್ ಸ್ಕ್ವೇರ್ ಮೈನಸ್ 15x ಸ್ಕ್ವೇರ್. ಸ್ಕ್ವೇರ್ ಇರೋದು ಕೂಡ ಇಲ್ಲ. ನೆಕ್ಸ್ಟ್ ಸ್ಕ್ವೇರ್ ಆದ್ಮೇಲೆ 1 ರೇಸ್ ಟು ದ ಪವರ್ 1 ಮೀನ್ಸ್ ಎಕ್ಸ್ ಇಲ್ಲಿದೆ. ಎಕ್ಸ್ ಪ್ಲಸ್ 25x ನೋಡಿ, ಆಮೇಲೆ ಇಲ್ಲಿದೆ ಮೈನಸ್ 6x ಪ್ಲಸ್ 10. ಈಗ ನೋಡಿ, ಎಲ್ಲ ಟರ್ಮ್ಗಳು ಕೂಡ ಇದೆಯಾ ಅಂತ ಒಂದ್ಸಲ ಚೆಕ್ ಮಾಡ್ಕೊಳ್ಳಿ. 1 2 3 4 5 6 ಟರ್ಮ್ಸ್ ಇದೆ. ಇಲ್ಲೂ ಕೂಡ 1 2 3 4 5 6 ಟರ್ಮ್ಸ್ ಇದೆ. ನೆಕ್ಸ್ಟ್ ಈಕ್ವಲ್ ಟು 10x ರೇಸ್ ಟು ದ ಪವರ್ 4 ಪ್ಲಸ್ 4x ಕ್ಯೂಬ್ ಮೈನಸ್ 15x ಸ್ಕ್ವೇರ್ 25 ಮೈನಸ್ 6 19x ಪ್ಲಸ್ 10. ಓಕೆನಾ? ಸೊ ಕ್ಲೀನ್ ಆಗಿ ನೋಡಿಕೊಂಡು ನೀಟಾಗಿ ಮಾಡ್ತಾ ಹೋಗಿ. ನೆಕ್ಸ್ಟ್ ಒನ್ 2x ಸ್ಕ್ವೇರ್ ಮೈನಸ್ 4x ಪ್ಲಸ್ 5 ಇಂಟು ಎಕ್ಸ್ ಸ್ಕ್ವೇರ್ ಪ್ಲಸ್ 3x ಮೈನಸ್ 7. ನೋಡಿ, ಈಗ ಇಲ್ಲಿ ಎರಡು ಎಕ್ಸ್ಪ್ರೆಷನ್ ಅಲ್ಲೂ ಕೂಡ 3 ಟರ್ಮ್ಸ್ ಇದೆ. ಓಕೆನಾ? ಯಾವ್ದು ತಗೊಂಡ್ರು ಕೂಡ ನೋ ಪ್ರಾಬ್ಲಮ್. ಸೊ 2x ಸ್ಕ್ವೇರ್ ಮೈನಸ್ 4x ಪ್ಲಸ್ 5 ಅನ್ನ ನಾನು ಕಾನ್ಸ್ಟೆಂಟ್ ಆಗಿ ತಗೊಳ್ತಾ ಇದ್ದೀನಿ. ಸೊ ಈ ಎಕ್ಸ್ಪ್ರೆಷನ್ ಅಲ್ಲಿ ಎಕ್ಸ್ ಸ್ಕ್ವೇರ್ ಅನ್ನ ಹೊರಗಡೆ ತಗೊಳ್ತಾ ಇದ್ದೀನಿ. 2x ಸ್ಕ್ವೇರ್ ಮೈನಸ್ 4x ಪ್ಲಸ್ 5. ನೆಕ್ಸ್ಟ್ ನೋಡಿ, ಈಗ ಎಷ್ಟೇ ಟರ್ಮ್ಸ್ ಇದ್ರೂ ಕೂಡ ಆ ಎಲ್ಲ ಟರ್ಮ್ಗಳನ್ನು ತಗೊಂಡು ನಾವು ಮಲ್ಟಿಪ್ಲೈ ಮಾಡ್ತಾ ಹೋಗ್ಬೇಕಾಗತ್ತೆ. ಅದೇ ಇಲ್ವಾ ನಮ್ಮ ರೂಲ್ಸ್ ಇರೋದು? ಈಗ ಎಕ್ಸ್ ಸ್ಕ್ವೇರ್ ಆಗಿದೆ. ನೆಕ್ಸ್ಟ್ ಪ್ಲಸ್ 3x ಅನ್ನ ತಗೊಳ್ಬೇಕು. ಪ್ಲಸ್ 3x ಇಂಟು ಇಲ್ಲಿ ಯಾವ ಎಕ್ಸ್ಪ್ರೆಷನ್ ಅನ್ನ ತಗೊಂಡಿದ್ದೀವಿ ಅದನ್ನೇ ಬರ್ಕೊಳ್ಬೇಕು. 2x ಸ್ಕ್ವೇರ್ ಮೈನಸ್ 4x ಪ್ಲಸ್ 5. ನೋಡಿ, ನಾವೀಗ 2 ಟರ್ಮ್ಸ್ ಮಾತ್ರ ಇರ್ತಿತ್ತು, ಸೊ ಇಲ್ಲಿಗೆ ಎಂಡ್ ಆಗ್ತಿತ್ತು. ಬಟ್ ಇಲ್ಲೇನಾಗಿದೆ, ಈಗ ಇನ್ನೂ ಒಂದು ಟರ್ಮ್ ಇದೆ. ಆ ಟರ್ಮನ್ನು ಕೂಡ ನಾವು ಈ ಎಕ್ಸ್ಪ್ರೆಷನ್ಗೆ ಮಲ್ಟಿಪ್ಲೈ ಮಾಡಬೇಕು. ಮೈನಸ್ 7 ಇಂಟು 2x ಸ್ಕ್ವೇರ್ ಮೈನಸ್ 4x ಪ್ಲಸ್ 5 ಈಕ್ವಲ್ ಟು, ಈಗ ಮಲ್ಟಿಪ್ಲಿಕೇಶನ್ ಅನ್ನ ಮಾಡ್ತಾ ಹೋಗಬೇಕು. 2 ಇಂಟು ಎಕ್ಸ್ ಸ್ಕ್ವೇರ್ ಎಕ್ಸ್ ರೇಸ್ ಟು ದ ಪವರ್ 4. ನೆಕ್ಸ್ಟ್ ಮೈನಸ್ 4 ಇಂಟು 1 ಮೈನಸ್ 4 ಎಕ್ಸ್. 2 ಇದೆ, ಇಲ್ಲಿ 1 ಇದೆ. 2 ಪ್ಲಸ್ 1 3. ನೆಕ್ಸ್ಟ್ ಪ್ಲಸ್ 5 ಇಂಟು ಎಕ್ಸ್ ಸ್ಕ್ವೇರ್. ಇಲ್ಲಿ 1 ಇದೆ. 5 ಇಂಟು 1 5x ಸ್ಕ್ವೇರ್. ನೆಕ್ಸ್ಟ್ ಅಲ್ಲಿ ಈಗ ಪ್ಲಸ್ 3 ಇಂಟು 2 6 ಎಕ್ಸ್. 1 ಇದೆ, 2 ಇದೆ. 1 ಪ್ಲಸ್ 2 3. ನೆಕ್ಸ್ಟ್ ಪ್ಲಸ್ ಇಂಟು ಮೈನಸ್ ಸೈನ್ಗಳನ್ನು ಕೂಡ ಮಲ್ಟಿಪ್ಲಿಕೇಶನ್ ಮಾಡಬೇಕಾಗುತ್ತೆ. 3 ಇಂಟು 4 12 ಎಕ್ಸ್ ರೇಸ್ ಟು ದ ಪವರ್ 2. 1 ಪ್ಲಸ್ 1 2 ಪ್ಲಸ್ 3 ಇಂಟು 5 15 ಎಕ್ಸ್. ಗೊತ್ತಾಗ್ತಿದ್ಯಾ? ಸೊ ಏನಿಲ್ಲ, ಇಲ್ಲಿ ಬ್ರಾಕೆಟಿನ ಹೊರಗಡೆ ಇರೋದನ್ನ ಎಲ್ಲ ಟರ್ಮ್ಸ್ಗೂ ಕೂಡ ಮಲ್ಟಿಪ್ಲೈ ಮಾಡಿದ್ರೆ ಆಯ್ತು. ನೆಕ್ಸ್ಟ್ ಮೈನಸ್ 7 ಇಂಟು 2 ಮೈನಸ್ 14 ಎಕ್ಸ್ ಸ್ಕ್ವೇರ್ ಮೈನಸ್ 7 ಮೈನಸ್ 4
plus 28x minus 7 plus 5 minus 35. ಈಗ ಮಲ್ಟಿಪ್ಲಿಕೇಶನ್ ಮುಗ್ದಿದೆ. ಈಗ ನಾವೇನ್ ಮಾಡಬೇಕು, ಲೈಕ್ ಟರ್ಮ್ಸ್ ಅನ್ನೆಲ್ಲ ಒಂದ್ ಕಡೆಗೆ ಅರೇಂಜ್ ಮಾಡ್ಕೊಳ್ಬೇಕು. 2x raised to the power 4. ಸೊ 4 ಇರೋದು ಎಲ್ಲೂ ಕೂಡ ಇಲ್ಲ. ನೆಕ್ಸ್ಟ್ ಕ್ಯೂಬ್ ಹೋಗೋಣ. ಮೈನಸ್ 4x ಕ್ಯೂಬ್. ನೆಕ್ಸ್ಟ್ ಇಲ್ಲಿ ಇಲ್ಲೊಂದಿದೆ ಪ್ಲಸ್ 6x ಕ್ಯೂಬ್. ಕ್ಯೂಬ್ ಇದೆಯಾ? ಇಲ್ಲ. ನೆಕ್ಸ್ಟ್ ಅಲ್ಲಿ ಕ್ಯೂಬ್ ಆಯ್ತು, ಸ್ಕ್ವೇರ್ ಪ್ಲಸ್ 5x ಸ್ಕ್ವೇರ್. ಮತ್ತೆ ಇಲ್ಲಿದೆ ಮೈನಸ್ 12x ಸ್ಕ್ವೇರ್. ಮುಗ್ದಿಲ್ಲ ನೋಡಿ, ಇಲ್ಲೊಂದಿದೆ ಮೈನಸ್ 14x ಸ್ಕ್ವೇರ್. ಈಗ 4 ಆಗಿದೆ, 3 2 ನೆಕ್ಸ್ಟ್ ಎಕ್ಸ್. ನೋಡಿ ಇಲ್ಲಿ ಈಗ ಎಕ್ಸ್ ರೇಸ್ ಟು ದ ಪವರ್ 4 ಆದ್ಮೇಲೆ 3 ಆರ್ 2 ಇರಲೇಬೇಕು ಅಂತ ಏನಿಲ್ಲ. ಸೊ ಏನಿದೆಯೋ ಅದನ್ನ ನಾವು ಕ್ಲೀನ್ ಆಗಿ ಅರೇಂಜ್ ಮಾಡಿ ಬರ್ಕೊಳ್ಬೇಕಷ್ಟೇ, ಇರಲೇಬೇಕು ಅನ್ನುವಂತಹ ರೂಲ್ ಇಲ್ಲ. ಈಗ ಸ್ಕ್ವೇರ್ ಆಯ್ತು ನೋಡಿ, 5x ಸ್ಕ್ವೇರ್ 12x ಸ್ಕ್ವೇರ್ ಮೈನಸ್ 14x ಸ್ಕ್ವೇರ್. ನೆಕ್ಸ್ಟ್ ಎಕ್ಸ್. ಎಕ್ಸ್ ಯಾವ್ದಿದೆ ಇಲ್ಲಿ? ಈಗ ಪ್ಲಸ್ 15x, ಇಲ್ಲೊಂದಿದೆ ಪ್ಲಸ್ 28x ಮೈನಸ್ 35. ನಂಬರ್ ಯಾವುದು ಇಲ್ಲ, 35 ಮಾತ್ರ ಇದೆ. ಈಕ್ವಲ್ ಟು 2x raised to the power 4 minus 4 plus 6 plus 2x cube. Next plus 5 minus 12 minus 7 minus 14 plus 5 minus 12. ಡಿಫರೆಂಟ್ ಸೈನ್ ಇದೆ, ಸಬ್ಟ್ರಾಕ್ಷನ್ ಮಾಡ್ತೀವಿ, 7 ಬರುತ್ತೆ, ಮೈನಸ್ 7 ಬರುತ್ತೆ. ಆಮೇಲೆ ನೋಡಿ ಇಲ್ಲಿದೆ ಮೈನಸ್ 14, ಸೊ ಸೇಮ್ ಸೈನ್ ಇದೆ, ಆಡ್ ಮಾಡ್ತೀವಿ. ಮೈನಸ್ 21x ಸ್ಕ್ವೇರ್ ಪ್ಲಸ್ 15 ಪ್ಲಸ್ 28, ಸೇಮ್ ಸೈನ್ ಇದೆ, ಅಡಿಷನ್ 28 ಪ್ಲಸ್ 15 43x minus 35. Last one, x square into x plus 2y into x minus 3y. ನೋಡಿ ಈಗ x ಸ್ಕ್ವೇರ್ ಅನ್ನ x plus 2yಗೆ ಮಲ್ಟಿಪ್ಲಿಕೇಶನ್ ಅನ್ನ ಮಾಡಿ ಬಂದಿರುವಂತಹ ಆನ್ಸರ್ ಅನ್ನ ಮತ್ತೆ x minus 3y ಜೊತೆಗೆ ಮಲ್ಟಿಪ್ಲೈ ಮಾಡಬೇಕು. x square into x. x raised to the power 3. 2 plus 1 3 plus 2 into 1 2x square into y. ಈಗ x ಸ್ಕ್ವೇರ್ ಅನ್ನ ಮಲ್ಟಿಪ್ಲೈ ಮಾಡಿ ಆಗಿದೆ. ನೆಕ್ಸ್ಟ್ ನೋಡಿ, ಈಗ ಇಲ್ಲಿ ಬ್ರಾಕೆಟ್ ಅನ್ನ ಹಾಕೊಳ್ಳಿ. ಯಾಕೆ ಅಂತಂದ್ರೆ x ಮೈನಸ್ 3y ಅನ್ನೋದು x ಕ್ಯೂಬ್ ಪ್ಲಸ್ 2x ಸ್ಕ್ವೇರ್ yಗೆ ಮಲ್ಟಿಪ್ಲೈ ಆಗುತ್ತೆ ಅಂತ, ಇಂಟು x ಮೈನಸ್ 3y. ಈಗ ನಮ್ಮ ಸ್ಟೆಪ್ ಅನ್ನ ಫಾಲೋ ಮಾಡಬೇಕು. x ಅನ್ನ ನಾನು ಹೊರಗಡೆ ತಗೊಳ್ತೀನಿ, x ಕ್ಯೂಬ್ ಪ್ಲಸ್ 2x ಸ್ಕ್ವೇರ್ y ಅನ್ನ ಬ್ರಾಕೆಟಿನ ಒಳಗಡೆ ಇಟ್ಕೊಳ್ತೀನಿ. x ಇಂಟು x ಕ್ಯೂಬ್ ಪ್ಲಸ್ 2x ಸ್ಕ್ವೇರ್ y. x ಆದ್ಮೇಲೆ ಯಾವ್ದಿದೆ? ಮೈನಸ್ 3y. ಸೊ ಮೈನಸ್ 3y ಅನ್ನ ಕೂಡ x ಕ್ಯೂಬ್ ಪ್ಲಸ್ 2x ಸ್ಕ್ವೇರ್ yಗೆ ಮಲ್ಟಿಪ್ಲೈ ಮಾಡಬೇಕು. ಈಕ್ವಲ್ ಟು x, ಇಲ್ಲಿಗ 1 ಇದೆ, 1 ಪ್ಲಸ್ 3 4 x ರೇಸ್ ಟು ದ ಪವರ್ 4. ನೋಡಿ, ಮಲ್ಟಿಪ್ಲಿಕೇಶನ್ ಅನ್ನ ನೀವು ತುಂಬಾನೇ ಪ್ರಾಕ್ಟೀಸ್ ಮಾಡಬೇಕು, ತುಂಬಾ ಸ್ಪೀಡ್ ಆಗಿ ಮಾಡ್ತಾ ಹೋಗ್ಬೇಕಾಗುತ್ತೆ. ನೆಕ್ಸ್ಟ್ ಪ್ಲಸ್ ಇಂಟು ಪ್ಲಸ್ ಪ್ಲಸ್ 2x ಸ್ಕ್ವೇರ್ ಇದೆ, ಇಲ್ಲಿ 1 ಇದೆ, 2 ಪ್ಲಸ್ 1 3y as it is. ನೆಕ್ಸ್ಟ್ ಮೈನಸ್ 3x ಕ್ಯೂಬ್ y
ಮೈನಸ್ ಇಂಟು ಪ್ಲಸ್ ಮೈನಸ್ 3 ಇಂಟು 2 6 ಎಕ್ಸ್ ಸ್ಕ್ವೇರ್ ವೈ ಸ್ಕ್ವೇರ್. ನೋಡಿ 3y ಇಂದ ಎಕ್ಸ್ ಕ್ಯೂಬ್ಗೆ ಮಲ್ಟಿಪ್ಲಿಕೇಶನ್ ಮಾಡಬೇಕು. ಅದೇ ಥರ ಮೈನಸ್ 3y ಇಂದ 2x ಸ್ಕ್ವೇರ್ ವಾಯ್ಗೆ ಮಲ್ಟಿಪ್ಲಿಕೇಶನ್ ಮಾಡಬೇಕು. ಈಕ್ವಲ್ ಟು ಲೈಕ್ ಟರ್ಮ್ಸ್ ಇದೆಯಾ, 2x ಕ್ಯೂಬ್ ಇದೆ y ಇದೆ, ಎಕ್ಸ್ ಕ್ಯೂಬ್ ಇದೆ y ಇದೆ. ಸೊ ಲೈಕ್ ಟರ್ಮ್ಸ್ ಇದೆ. ಇನ್ನೊಂದು ಸ್ಟೆಪ್ಪನ್ನು ಮಾಡೋಣ. x ರೇಸ್ ಟು ದ ಪವರ್ 4 ಪ್ಲಸ್ 2 ಮೈನಸ್ 3 ಮೈನಸ್ 1 ಎಕ್ಸ್ ಕ್ಯೂಬ್ y ಮೈನಸ್ 6 ಎಕ್ಸ್ ಸ್ಕ್ವೇರ್ y ಸ್ಕ್ವೇರ್. ನಿಮಗೆ ಇನ್ನೊಂದಷ್ಟು ಪ್ರಾಕ್ಟೀಸ್ ಆಗಲಿ ಅಂತ ಇಲ್ಲಿ ಒಂದು 4 ಪ್ರಾಬ್ಲಮ್ಸ್ ಅನ್ನ ಕೊಟ್ಟಿದ್ದೀನಿ. ಇದರ ಆನ್ಸರ್ ಅನ್ನ ಕಾಮೆಂಟ್ ಬಾಕ್ಸ್ ಅಲ್ಲಿ ತಿಳಿಸಿ. ಹಾಗೆಯೇ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳು ಕೂಡ ನಮಗೆ ತುಂಬಾನೇ ಇಂಪಾರ್ಟೆಂಟ್ ಆಗಿದೆ. ಇವತ್ತಿನ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಮುಂದಿನ ವಿಡಿಯೋದಲ್ಲಿ ಫ್ಯಾಕ್ಟರೈಸೇಷನ್ ಬಗ್ಗೆ ತಿಳ್ಕೊಳ್ಳೋಣ. ಥ್ಯಾಂಕ್ ಯು ಫಾರ್ ವಾಚಿಂಗ್.